ಏನ್ ಡಿಫ್ರೆನ್ಸ್ ಅನ್ಸ್ತು ನಿಮ್ಗೆ ಕೋಚ್ ಆದ್ಮೇಲೆ? ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಯ್ತು ಅಂತ ಅನ್ಸ್ತಾ? ತುಂಬಾ ಚೇಂಜಸ್ ಇದೆ ಆಕ್ಚುಲಿ. ನಾವು ಹೇಳ್ಬೋದು ಆಡೋದಕ್ಕೂ ಮತ್ತೆ ಕೋಚ್ ಮಾಡೋದಕ್ಕೂ ಅಜಗಜಾಂತರ ಅಂತ ಡಿಫ್ರೆನ್ಸ್ ಇದೆ. ಯಾಕಂತ ಹೇಳಿದ್ರೆ ಆಡ್ಬೇಕಾದ್ರೆ ನೀವು ಒಂದು ಗೇಮ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತೀರಾ. ನಾನು ಈ ಗೇಮಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಏನಿರಬೇಕು, ನನ್ನ ಟೀಮ್ಗೆ ಏನು ನಾನು ಸಪೋರ್ಟ್ ಮಾಡ್ಬೋದು ಅನ್ನೋದನ್ನ ನೋಡ್ತಾ ಇರ್ತೀರಾ. ಬಟ್ ಆಸ್ ಎ ಕೋಚ್ ಆಗಿ ನೀವು ಟೀಮ್ನ ಫುಲ್ಲು ಹೇಗೆ ವಿನ್ನಿಂಗ್ ಮೂಮೆಂಟ್ ತೊಗೊಂಡೋಗ್ಬೋದು, ಅಥವಾ ಟೀಮ್ಗೆ ಯಾವ್ಯಾವ ಪ್ಲೇಯರ್ಸ್ ಬೇಕಾಗಿರುತ್ತೆ, ಯಾವ ಮ್ಯಾಚ್ಗೆ ಯಾರು ನೀಡ್ ಆಗಿರುತ್ತೆ, ಅಂಡ್ ಅವ್ರ ಸ್ಕಿಲ್ಸ್ ಏನಿರುತ್ತೆ, ಆ ಸ್ಕಿಲ್ಸ್ನ ಎಲ್ಲಿ ಯೂಸ್ ಮಾಡ್ಕೋಬೇಕು, ಯಾವ ಫಾರ್ಮ್ಯಾಟಲ್ಲಿ ಯೂಸ್ ಮಾಡ್ಕೋಬೇಕು. ಸೊ ಸ್ಟ್ರಾಟಜಿ, ಥಿಂಕಿಂಗು, ಪ್ಲಾನಿಂಗು, ಲಾಟ್ ಆಫ್ ಥಿಂಗ್ಸ್ ಇರುತ್ತೆ ಕೋಚ್ಗೆ. ಅಂಡ್ ಗೈಡೆನ್ಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಕೋಚ್ಗೆ. ಅದೆಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಅಂತ ನನಗನ್ಸಿದ್ದು. ಎಸ್ಪೆಷಲಿ ಆಸ್ ಎ ಪ್ಲೇಯರ್ ಆಗಿ ಪ್ಲೇಯಿಂಗ್ 8 ಆಡ್ಬೇಕಾದ್ರೆ 8 ಪ್ಲೇಯರ್ಸ್ನ ಮ್ಯಾನೇಜ್ ಮಾಡ್ಬೋದು. ಅಪಾರ್ಟ್ ಫ್ರಮ್ ದಟ್ ಇನ್ನು 4 ಜನ ಬೆಂಚಲ್ಲಿ ಇರ್ತಾರಲ್ಲ, ಸೊ ಆ ಪ್ಲೇಯರ್ಸ್ನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ.